ಸರ್ ಒಳ್ಳೆ ಫಾರ್ಚುನರ್ ಪೀಸ್ ಬಂದಿದೆ 2013 ಮಾಡಲ್ ಸೆಕೆಂಡ್ ಓನರ್ ಒಳ್ಳೆ ಬಂಪರ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀನಿ ಯಾರು ಕೊಡಲ್ಲ 15 lakhs ಕೊಡ್ತೀನಿ ಸರ್ 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಬೇಕಾ ಬನ್ನಿ ಸರ್ ಬನ್ನಿ ಇಲ್ಲಿ ನೋಡಿ 2008 ಮಾಡಲ್ ಸೆಕೆಂಡ್ ಓನರ್ ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀನಿ ಯಾರು ಕೊಡಲ್ಲ 1,55,000 ಮುಗಿಸ್ಕೊಡ್ತೀನಿ ಸರ್ ಗಾಡಿ ಅದು ಸ್ಯಾಂಟ್ರೋ ಸರ್ 2016 ಮಾಡಲ್ ಕ್ರೆಟ್ಟಾ ವೈಟ್ ಕಲರ್ ವೈಟ್ ಬ್ಯೂಟಿ ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತೀನಿ ಯಾರು ಚಾಲೆಂಜ್ ನಲ್ಲಿ ಕೊಡ್ತಾ ಇಲ್ಲ ಸರ್ 6,25,000 ಮುಗಿಸ್ಕೊಡ್ತೀನಿ 6,25,000 ಕ್ರೆಟಾ ETS ನಮ್ಮ ಹತ್ರ ಇದೆ ETS ಲೀವಾ G ವರ್ಷನ್ ನಿಮ್ ಕಡೆಯಿಂದ ಬಂದ್ರೆ ಯಾರು ಮಾರ್ಕೆಟ್ ನಲ್ಲಿ ಕೊಡಲ್ಲ 4,50,000 ಹೋಗಿ ಸರ್ 4,50,000 ಬೇಡ ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತೀನಿ 425 ಸರ್ ಟಾಪ್ ಅಂಡ್ ಹೈ ಲೈನ್ 2013 ಮಾಡಲ್ ಸಿಂಗಲ್ ಓನರ್ ನಿಮ್ ಕಡೆಯಿಂದ ಬಂದ್ರೆ 4 lakhs ಮುಗಿಸ್ಕೊಡ್ತೀನಿ ಸರ್ ವಿತ್ NOC ಶೋರೂಮ್ ಹೆಸರು ಲಾವಿಶ್ ಫೀಲ್ಸ್ ಅಂತ ಇದು ಬಂದ್ಬಿಟ್ಟು ಇಲ್ಯಾಸ್ ನಗರದಲ್ಲಿ ಬರುತ್ತೆ ಸರ್ ಡಿಸೈರ್ ಬೇಕಾ ನಿಮ್ಗೆ ಶಿಫ್ಟ್ ಡಿಸೈರ್ ಪೆಟ್ರೋಲ್ ಇದೆ ಡೀಸೆಲ್ ಇದೆ ನೀವೀಗ ನೋಡ್ತಾ ಇರೋದು ಇನೋವಾ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಇದು ಬಂದು UP ರಿಜಿಸ್ಟರ್ಡ್ ಅಂದ್ರೆ ಉತ್ತರ ಪ್ರದೇಶ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ G ವೇರಿಯಂಟ್ ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ಮಾಡಲ್ ಇದು ಸರ್ 2015-16 ಸರ್ 2015-16ನೇ ಸಾಲಿನ ಗಾಡಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ 2.5 G ವೇರಿಯಂಟ್ ಇದು ಓನರ್ ಸಿಂಗಲ್ ಓನರ್ ಸರ್ ಎಷ್ಟು ಓಡಿದೆ ಇದು 1,71,000 1,71,000 ಕಿಲೋಮೀಟರ್ ಓಡಿರುತ್ತೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ ಡೀಸೆಲ್ ವೇರಿಯಂಟ್ ಆದ್ರಿಂದ ನಿಮಗೆ ಮೈಲೇಜ್ ಒಂದು 12-13 ಆರಾಮಾಗಿ ಬರುತ್ತೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ 11 lakhs ಮುಗಿಸ್ಕೊಡ್ತೀನಿ ಸರ್ 11 ಲಕ್ಷಕ್ಕೆ ವಿತ್ NOC ಟ್ರಾನ್ಸ್ಫರ್ಗೆ ಸರ್ 12 lakhs ಮುಗಿಸ್ಕೊಡ್ತೀನಿ ಸರ್ 12 ಲಕ್ಷಕ್ಕೆ ನಿಮಗೆ ಕರ್ನಾಟಕ ನಂಬರ್ ಜೊತೆ ಮೈಗ್ರೇಟ್ ಕೂಡ ಮಾಡ್ಕೊಡ್ತಾರೆ ಪ್ರೀತಿಯ ಬಂಧುಗಳೇ ನೀವೇನ್ ನೋಡ್ತಾ ಇದೀರಾ ಇದು ಬಂದು Hyundai Creta ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದು ವಿತ್ NOC ಮತ್ತೆ ವಿತ್ ಟ್ರಾನ್ಸ್ಫರ್ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರಬಹುದು ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದು ಬಂದು SH ವೇರಿಯಂಟ್ ವಿತ್ ಅಲವೆಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಈ ಗಾಡಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಮಾಡಲ್ ಇದು ಸರ್ 2016 ಮಾಡಲ್ ಸರ್ 2016ನೇ ಮಾಡಲ್ ಓನರ್ ಸೆಕೆಂಡ್ ಓನರ್ ಸರ್ ಓಕೆ ಎರಡು ಮಾಲೀಕರು ಆಲ್ರೆಡಿ ಆಗಿರ್ತಾರೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಡ್ಯೂಯಲ್ ಏರ್ ಬ್ಯಾಗ್ ಅಂತ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ ಎಷ್ಟು ಓಡಿದೆ ಇದು ಸರ್ ಟೋಟಲಿ 21,000 ಕಿಲೋಮೀಟರ್ ಓಡಿಸಿದೆ ಸರ್ ಓಕೆ 21,000 ಕಿಲೋಮೀಟರ್ ಓಡಿಸಿರ್ತಾರೆ ಪೆಟ್ರೋಲ್ ವೇರಿಯಂಟ್ ಆದ್ರಿಂದ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ವಿತ್ NOC ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ 6,25,000 6,25,000 ವಿತ್ NOC ಇರುತ್ತೆ ಸರ್ ಕರ್ನಾಟಕ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ 7,25,000 ಮುಗಿಸ್ಕೊಡ್ತೀನಿ ಸರ್ ಓಕೆ 7,25,000 ವಿತ್ ಮೈಗ್ರೇಷನ್ ಇರುತ್ತೆ ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ UP ಅಂದ್ರೆ ಉತ್ತರ ಪ್ರದೇಶ ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ ಗಾಡಿ ಇದಾಗಿರುತ್ತೆ ಅಂದ್ರೆ VDI ವೇರಿಯಂಟ್ ಇದು ಮಾಡಲ್ ಸರ್ ಇದು ಸರ್ 2013 ಮಾಡಲ್ ಸರ್ 2013 ಸೆಕೆಂಡ್ ಓನರ್ ಎರಡು ಮಾಲೀಕರಾಗಿರ್ತಾರೆ ಎಷ್ಟು ಓಡಿದೆ ಇದು ಸರ್ ಜಿನಿನ್ ಆಗಿ ಓಡಿದೆ ಸರ್ 48,000 ಸರ್ ಓಕೆ 48,000 ಕಿಲೋಮೀಟರ್ ಇರುತ್ತೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಡೀಸೆಲ್ ವೇರಿಯಂಟ್ ಆದ್ರಿಂದ 18-20 ನೀವು ಮೈಲೇಜ್ ನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ವಿತ್ NOC ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ 3,85,000 3,85,000 3,85,000 ವಿತ್ NOC ವಿತ್ ಕರ್ನಾಟಕ ನಂಬರ್ ಸರ್ 4,50,000 ಮುಗಿಸ್ಕೊಡ್ತೀನಿ ಓಕೆ 4,50,000 ವಿತ್ ಕರ್ನಾಟಕ ನಂಬರ್ ನಿಮ್ಗೆ ಈ ಗಾಡಿ ಸಿಗುತ್ತೆ ಅದು ಕೂಡ ಡೀಸೆಲ್ ವೇರಿಯಂಟ್ ಸರ್ ಇಲ್ಲ ನಂಗೆ ಪೆಟ್ರೋಲ್ ವೇರಿಯಂಟ್ ಬೇಕು ಅನ್ನೋರಿಗೆ ಅದು ಕೂಡ ಆಪ್ಷನ್ ಇರುತ್ತೆ ಬನ್ನಿ ನಾನು ತೋರಿಸ್ಕೊಡ್ತೀನಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXA ವೇರಿಯಂಟ್ K05 ಅಂದ್ರೆ ನಿಮಗೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಸರ್ ಇದು 2009 ಮಾಡಲ್ ಸರ್ ಸಿಂಗಲ್ ಓನರ್ 2009 ಏಕಮಾಲೀಕರ ಗಾಡಿ ಇದಾಗಿರುತ್ತೆ ಎಷ್ಟು ಓಡಿದೆ ಸರ್ ಇದು 1,09,000 ಓಕೆ 1,09,000 ಅಂದ್ರೆ 1,09,000 ಕಿಲೋಮೀಟರ್ ಡ್ರಿವನ್ ಆಲ್ಫಾ ಪವರ್ ವಿಂಡೋ ವಿತ್ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಇಂಟೀರಿಯರ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಆರಾಮಾಗಿ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ 16ಕ್ಕಿಂತ ಹೆಚ್ಚು ಮೈಲೇಜ್ ಬರುತ್ತೆ ಸರ್ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ ಸರ್ ಇದು ಬಂದ್ಬಿಟ್ಟು ಪ್ಯೂರ್ K ವೆಹಿಕಲ್ 2,90,000 ಮುಗಿಸ್ಕೊಡ್ತೀನಿ ಸರ್ ಓಕೆ 2,90,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ತುಂಬಾ ಜನ ETS ಲೀವಾ ಕೇಳ್ತಾನೆ ಇರ್ತೀರಾ ETS ಲೀವಾ ಕೂಡ ಇರುತ್ತೆ GD ವೇರಿಯಂಟ್ ಅಂದ್ರೆ ಡೀಸೆಲ್ ವೇರಿಯಂಟ್ ನೀವು ನೋಡ್ತಾ ಇರಬಹುದು ಇದು ಬಂದು K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ ಸರ್ ಇದು ಸರ್ 2014 ಮಾಡಲ್ ಸರ್ ಸೆಕೆಂಡ್ ಓನರ್ 2014 ಎರಡು ಮಾಲೀಕರಾಗಿರ್ತಾರೆ ಎಷ್ಟು ಓಡಿದೆ ಸರ್ ಇದು 62,000 ಸರ್ ಜಿನಿನ್ ಓಕೆ 62,000 ಕಿಲೋಮೀಟರ್ ಓಡಿರುತ್ತೆ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರಬಹುದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ 18-20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್ 4,50,000 4,50,000 4,50,000 ಹೇಳ್ತಿದ್ದಾರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೆಗೋಷಿಯಬಲ್ ಆಗತ್ತೆ ಸರ್ ಓಕೆ ಸರ್
ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್. ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ಗಾಡಿ ಬಂದು ವೈಟ್ ಕಲರ್ ಅಲ್ಲಿ ಇರುತ್ತೆ. ಮಾಡಲ್ ಇದು ಸರ್ 2009 ಮಾಡಲ್ ಸರ್, ಸೆಕೆಂಡ್ ಓನರ್. 2009 ಎರಡು ಮಾಲೀಕರಾಗಿರ್ತಾರೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ನಿಮ್ಗೆ LX ವೇರಿಯಂಟ್, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಎಷ್ಟು ಓಡಿದೆ ಇದು ಸರ್? ಜಿನಿನ್ ಆಗಿ 52,800 ಓಡಿಸಿದೆ ಸರ್. ಓಕೆ, 52,800 ಕಿಲೋಮೀಟರ್ ಓಡಿರುತ್ತೆ. ಮೈಲೇಜ್ ಅಲ್ಲಿ ಆರಾಮಾಗಿ 16+ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 2,75,000. 2,75,000, 2,75,000 ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಇನ್ನೂ ಆಗುತ್ತೆ ಸರ್. ನೀವೀಗ ನೋಡ್ತಾ ಇರೋದು ವೋಲ್ಕ್ಸ್ವ್ಯಾಗನ್ ಪೋಲೋ TDI. ಅಂದ್ರೆ ನಿಮಗೆ ಡೀಸೆಲ್ ಇಂಜಿನ್ ಐಲೈನ್ ವೇರಿಯಂಟ್ ಇದಾಗಿರುತ್ತೆ. ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ UP ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಇದರಲ್ಲಿ ವಿತ್ ಅಲವೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಈ ಗಾಡಿಲಿ ಇರುತ್ತೆ. ಡೀಸೆಲ್ ವೇರಿಯಂಟ್ ಆದ್ರಿಂದ 18-25 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಏನ್ ಹೇಳ್ತಾ ಇದೀರಾ ಸರ್ ಮಾಡಲ್ ಇದು? ಸರ್ 2013 ಮಾಡಲ್. 2013ನೇ ಮಾಡಲ್. ಓನರ್ ಸಿಂಗಲ್ ಓನರ್ ಸರ್. ಓಕೆ, ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? 82,000 ಸರ್. ಓಕೆ, 82,000 ಕಿಲೋಮೀಟರ್ ಡ್ರಿವನ್. ವಿತ್ NOC ಎಷ್ಟು ಹೇಳ್ತಾ ಇದ್ದೀರಾ ಇದಕ್ಕೆ? 4 lakhs. ಓಕೆ, ವಿತ್ NOC 4 ಲಕ್ಷ. ವಿತ್ ಟ್ರಾನ್ಸ್ಫರ್ ಕೆ ನಂಬರ್ಗೆ ಹೋಗಿ ಸರ್. ನಿಮ್ ಕಡೆಯಿಂದ ಬಂದ್ರೆ 4,50,000ಗೆ ಮುಗಿಸ್ಕೊಡ್ತೀನಿ. ಓಕೆ, 4,50,000 ವಿತ್ ನಿಮಗೆ ಕೆ ನಂಬರ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಮಾರುತಿ ಸುಜುಕಿ ವ್ಯಾಗನರ್ LX ವೇರಿಯಂಟ್ ನೀವು ನೋಡ್ತಾ ಇರಬಹುದು. ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮಾಡಲ್ ಸರ್ ಇದು? ಸರ್ 2009-10 ಮಾಡಲ್ ಸರ್. ಓಕೆ, 2009 ಮತ್ತೆ 10ನೇ ಸಾಲಿನ ಗಾಡಿ ಇದಾಗಿರುತ್ತೆ. ಎಷ್ಟು ಓನರ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? 47,000 ಕಿಲೋಮೀಟರ್ ರಿವನ್ ಆಗಿದೆ. ಓಕೆ, 47,000 ಕಿಲೋಮೀಟರ್ ಓಡಿರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ನಲ್ಲಿ ಇದೆ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2,45,000. 2,45,000, 2,45,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇವ್ರ ಹತ್ರ ಫೋರ್ಡ್ ಫಿಗೋ ಕೂಡ ಇರುತ್ತೆ. ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇರಬಹುದು. ಇದು ನಿಮಗೆ KS01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಮಾಡಲ್ ಸರ್ ಇದು? 2012 ಮಾಡಲ್ ಸರ್. 2012 ಅಂದ್ರೆ 2012 ಮಾಡಲ್. ಓನರ್? ಥರ್ಡ್ ಓನರ್ ಸರ್. ಓಕೆ, 3 ಮಾಲೀಕರಾಗಿರ್ತಾರೆ. ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಅಂದ್ರೆ ಡೀಸೆಲ್ ಇಂಜಿನ್ ಜೊತೆ ಬರುತ್ತೆ. ಮೈಲೇಜ್ ಎಲ್ಲ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟು ಓಡಿದೆ ಅಂದ್ರೆ ಇದು? 1,09,000. 1,90,000 ಕಿಲೋಮೀಟರ್ ಓಡಿರುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸಿಂಗ್ 2,35,000. 2,35,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಇರೋ ಹತ್ರ Hyundai i20 ಕೂಡ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಬಂದು ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಸರ್ ಇದು? ಸರ್ 2010 ಮಾಡಲ್, ಸಿಂಗಲ್ ಓನರ್ ಸರ್. 2010 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಸರ್. ಪೆಟ್ರೋಲ್. ಎಷ್ಟು ಓಡಿದೆ ಸರ್ ಇದು? ಇದು ಓಡಿಸಿದೆ ಸರ್ ಆಲ್ಮೋಸ್ಟ್ 82,000 ಕಿಲೋಮೀಟರ್ಸ್ ಓಡಿಸಿದೆ. ಓಕೆ, 82,000 ಕಿಲೋಮೀಟರ್ ಓಡಿಸಿರ್ತಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್ ಅಲ್ಲ? ಇದು ಮ್ಯಾಗ್ನಾ ವೇರಿಯಂಟ್. ಮ್ಯಾಗ್ನಾ ವೇರಿಯಂಟ್ ಆಲ್ರೆಡಿ ಕೆ ಆಗಿದೆ, ನಂಬರ್ ಎಲ್ಲ ಬಂದ್ಬಿಟ್ಟಿದೆ ಸರ್. ಓಕೆ, ಆಲ್ರೆಡಿ ಕೆ ಆಗಿದೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸ್ 3 ಲಕ್ಷ ಕೇಳ್ತಾ ಇದ್ದೀನಿ. 3 ಲಕ್ಷ. 3 lakhs ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಇವ್ರ ಹತ್ರ 5 ಡಸ್ಟರ್ ಇರುತ್ತೆ. ನಾನು 1 by 1 ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರಬಹುದು. ಫಸ್ಟ್ ಒನ್ ಬಂದ್ಬಿಟ್ಟು ಗಾಡಿ ಯಾವ ರೀತಿ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಬಂದು ಸಿಲ್ವರ್ ಕಲರ್ ರಿಜಿಸ್ಟರ್ಡ್ ವೆಹಿಕಲ್, UP ರಿಜಿಸ್ಟರ್ಡ್ ಅಂದ್ರೆ ಉತ್ತರ ಪ್ರದೇಶ ರಿಜಿಸ್ಟರ್ಡ್ ವೆಹಿಕಲ್. ವಿತ್ ಮ್ಯಾಗ್ವಿಲ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಸರ್ ಇದು? ಸರ್ 2015 ಮಾಡಲ್ ಸರ್. 2015 ಮಾಡಲು. ಓನರ್ ಸಿಂಗಲ್ ಓನರ್. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರಬಹುದು. ರೈಟ್ ಸೈಡ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್. ಎಷ್ಟು ಓಡಿದೆ ಅಂತ ಸರ್? 88,200. ಓಕೆ, 88,200 ಕಿಲೋಮೀಟರ್ ಓಡಿಸಿರ್ತಾರೆ. ಸರ್ ಇದು 85 PS 110 PS ಇದು? ಸರ್ 110 PS ಸರ್. ಓಕೆ, 110 PS ಅಂದ್ರೆ ನಿಮಗೆ ಪವರ್ ಜಾಸ್ತಿ ಇರುತ್ತೆ. 14-15 ಮೈಲೇಜ್ ಅಂತೂ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ನಿಮ್ ಕಡೆಯಿಂದ ಬಂದ್ರೆ 4,25,000ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 4,25,000 ವಿತ್ NOC. ವಿತ್ NOC. ಓಕೆ, ವಿತ್ ಟ್ರಾನ್ಸ್ಫರ್ 4,75,000. ಓಕೆ, 4,75,000ಕ್ಕೆ ನಿಮಗೆ ವಿತ್ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೊಂದು ರೆನಾಲ್ಟ್ ಡಸ್ಟರ್ ನೀವು ನೋಡ್ತಾ ಇರಬಹುದು. ಇದು ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಬಂದು ವೈಟ್ ಕಲರ್ ಗಾಡಿ, ಹರಿಯಾಣ ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು? ಸರ್ 2014 ಮಾಡಲ್ ಸರ್. ಓಕೆ, ಸಿಂಗಲ್ ಓನರ್. 2014 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್. ನಿಮ್ಗೆ ಇದರಲ್ಲಿ ಇಂಟೀರಿಯರ್ ಅಂತ ಹೇಳೋದಂದ್ರೆ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲೂ ಕೂಡ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಬರುತ್ತೆ. ಎಷ್ಟು ಓಡಿದೆ ಇದು? ಸರ್ ಜಿನಿನ್ ಆಗಿ 91,000 ಕಿಲೋಮೀಟರ್ ಓಡಿಸಿದೆ ಸರ್. ಓಕೆ, 91,000 ಕಿಲೋಮೀಟರ್ ಓಡಿರುತ್ತೆ. ನಿಮ್ಗೆ ಇದರಲ್ಲೂ ಕೂಡ ನಿಮಗೆ 85 ಇದು 110 ಇದು 85 PS. ಅಲ್ಲಿಗೆ 18 ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? 3,75,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, 3,75,000 ಸ್ಲೈಟ್ಲಿ ನೆಗೋಷಿಯಬಲ್. ಅದು ಮೈಗ್ರೇಷನ್ಗೆ ಮೈಗ್ರೇಷನ್ಗೆ ಅಂದ್ರೆ ಸಾರಿ ವಿತ್ NOC. ವಿತ್ NOC ಸರ್. ಓಕೆ, ವಿತ್ ಮೈಗ್ರೇಷನ್ ಅಂದ್ರೆ ಕೆ ನಂಬರ್ ಮಾಡ್ಕೊಟ್ರೆ
4,30,000ಗೆ ಸರ್. 4,30,000. ಓಕೆ ಸರ್. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ನೀವು ನೋಡ್ತಾ ಬಹುದು. ಇದು ಕೂಡ ತುಂಬಾನೇ ಕ್ಲಾಸ್ ಕಂಡೀಷನ್ ಇರುತ್ತೆ. LXA ವೇರಿಯಂಟ್, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬಹುದು. ಮಾಡಲು ಸರ್ ಇದು ಸರ್ 2012 ಮಾಡಲ್ ಸರ್. 2012ನೇ ಮಾಡಲು. ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು ಸರ್? ಇದು ಓಡಿದೆ ನಿಮ್ಗೆ 42,000 ಸರ್. ಓಕೆ, 42,000 ಕಿಲೋಮೀಟರ್ ಓಡಿರುತ್ತೆ. ಫ್ರಂಟಲ್ ಟು ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಮೈಲೇಜ್ 16+ ಬರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 3,25,000. ಓಕೆ, 3,25,000. 3,25,000 ನೆಗೆಷಿಯಬಲ್. K51 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಇದು ಕೂಡ ಒಳ್ಳೆ ಪ್ರೈಸ್ ಆಗುತ್ತೆ. ಮತ್ತೊಂದು ಡಸ್ಟರ್, ರೆನಾಲ್ಟ್ ಡಸ್ಟರ್ RXL ಡೀಸೆಲ್ ವೇರಿಯಂಟ್. ಇದು ಕೂಡ UP ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲು ಸರ್ ಇದು ಸರ್ 2013 ಮಾಡಲ್ ಸರ್ ಇದು. ಓಕೆ, 2013 ಮಾಡಲು ವಿತ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು? ಇದು ಓಡಿಸಿದೆ ಸರ್ 95,000 ಸರ್. ಓಕೆ, 95,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. 85 PS 110 ಇದು 85 PS ಸರ್. ಓಕೆ, 85 PS ಆದ್ರಿಂದ ಅಪ್ ಟು 18 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,30,000 ನಲ್ಲಿ ಕೊಡ್ತಾ ಇದ್ದೀನಿ ಸರ್ ವಿತ್ NOC. ಓಕೆ, 4,30,000 ವಿತ್ NOC. ಟ್ರಾನ್ಸ್ಫರ್ ಅಂದ್ರೆ 4,75,000 ಸರ್. 4,75,000 to 4,90,000 ಹಿಂಗ್ ಬರುತ್ತೆ ಸರ್. ಓಕೆ, 4,75,000 ಇಂದ 4,90,000 ವರೆಗೂ ಆಗುತ್ತೆ ನಿಮಗೆ ವಿತ್ K ನಂಬರ್ ಜೊತೆಗೆ. ಮಾರುತಿ ಸುಜುಕಿ ರಿಡ್ಸ್ K05 ಅಂದ್ರೆ ನಿಮಗೆ ಕರ್ನಾಟಕ ನಂಬರ್, ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ VDI ಅಲ್ಲ, ಇದು VDI ಸರ್. ಓಕೆ, ಡೀಸೆಲ್ ಮಿಡ್ ವೇರಿಯಂಟ್. ಮಾಡಲ್ ಇದು 2011 ಮಾಡಲ್ ಸರ್. ಸೆಕೆಂಡ್ ಓನರ್. 2011 2 ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಇದು ಸರ್? ಇದು ಓಡಿಸಿದೆ 75,000 ಸರ್. ಓಕೆ, 75,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇಸ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಫಿಟೆಡ್ ಸ್ಪೀಕರ್ ಕೂಡ ಇರುತ್ತೆ. ಮೈಲೇಜ್ ನಿಮಗೆ ಗೊತ್ತು 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ನಿಮ್ ಕಡೆ ಚಾನಲ್ ಇಂದ ಬಂದ್ರೆ ಒಳ್ಳೆ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದ್ದೀನಿ ಸರ್. 3,45,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಓಕೆ, 3,45,000 ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಇದು ಕೂಡ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. ನೀವೀಗ ನೋಡ್ತಾ ಇರೋದು Hyundai Santro Zinc K51 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2008 ಮಾಡಲ್ ಸರ್. 2008 ಮಾಡಲು. ಓನರ್ ಸೆಕೆಂಡ್ ಓನರ್ ಸರ್. ಓಕೆ, 2 ಮಾಲೀಕರಾಗಿರ್ತಾರೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿದೆ. ಇದೆಲ್ಲಾನು ಕೂಡ ನೀವು ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೋಬಹುದು. ಎಷ್ಟು ಓಡಿದೆ ಇದು ಸರ್? ಜಿನಿನಾಗೆ 49,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, 49,000 ಕಿಲೋಮೀಟರ್ ಡ್ರಿವನ್. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 1,85,000 ಆಸ್ಕಿಂಗ್ ಪ್ರೈಸ್ ಇರೋದು. ನಿಮ್ ಕಡೆಯಿಂದ ಬಂದ್ರೆ ಒಳ್ಳೆ ಪ್ರೈಸ್ ನಲ್ಲಿ 155ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 1,55,000 1,55,000ಕ್ಕೆ ನಿಮಗೆ 2008 ಸ್ಯಾಂಟ್ರೋ ಸಿಗುತ್ತೆ. ಮತ್ತೆ ಇವ್ರ ಹತ್ರ ಇನ್ನೂ 2 ಡಸ್ಟರ್ ಇರುತ್ತೆ. ನಾನು ನಿಮ್ಗೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಡಸ್ಟರ್. ಇದು ಮಾಡಲ್ ಸರ್ ಇದು ಸರ್ 2014 ಮಾಡಲ್ ಸರ್. ಸಿಂಗಲ್ ಓನರ್. 2014 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಎಷ್ಟು ಓಡಿದೆ ಇದು ಸರ್? ಜಿನಿನಾಗೆ 88,000 ಓಡಿಸಿದೆ ಸರ್. ಓಕೆ, 88,000 ಕಿಲೋಮೀಟರ್ ಓಡಿರ್ತಾರೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಿಮ್ಗೆ ಇದರಲ್ಲೂ ಕೂಡ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಜೊತೆಗೆ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ಇದು 85 PS ಇಲ್ಲ 110? 85 PS ಸರ್. 85 PS ಅಲ್ಲಿಗೆ ಅಪ್ ಟು 18 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 3,85,000 ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್ ವಿತ್ NOC. ವಿತ್ NOC 3,85,000 3,85,000ಕ್ಕೆ ವಿತ್ NOC ಕೊಡ್ತಾರೆ. ಕರ್ನಾಟಕ ನಂಬರ್ ಟ್ರಾನ್ಸ್ಫರ್ ಮಾಡಿದ್ರೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿದ್ರೆ ಅದೇ ಸರ್ 60-70,000 ಎಕ್ಸ್ಟ್ರಾ ಮಾಡಿದ್ರೆ ಒಂದು 4,50,000 ಆಗುತ್ತೆ ಸರ್. ಓಕೆ, 4,25,000 ಲಕ್ಷ ಆಗ್ಬೋದು. ಓಕೆ, ಮತ್ತೊಂದು ರೆನಾಲ್ಟ್ ಡಸ್ಟರ್ DL ರಿಜಿಸ್ಟರ್ಡ್ ಅಂದ್ರೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್ 2014 ಮಾಡಲ್. ಸಿಂಗಲ್ ಓನರ್ ಸರ್. ಓಕೆ, 2014 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು ನಿಮ್ಗೆ? ಎಷ್ಟು ಓಡಿದೆ ಅಂತ ತಿಳಿಸ್ಕೊಡ್ತೀವಿ ಸರ್. 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, 84,000 ಕಿಲೋಮೀಟರ್ ಡ್ರಿವನ್ ವಿತ್ ನಿಮಗೆ ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲಾನು ಕೂಡ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. 85 PS 110 ಇದು 85 PS ಸರ್. ಓಕೆ, 85 PS ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ನೀವು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಅಪ್ ಟು 18 ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದು ಸರ್? ಸೇಮ್ ಸರ್ 3,85,000 ಸರ್. ಓಕೆ, 3,85,000 ವಿತ್ NOC. ವಿತ್ NOC. ಟ್ರಾನ್ಸ್ಫರ್ಗೆ ಒಂದು 60,000-70,000 ಹೌದು ಸರ್. ತುಂಬಾ ಜನ ಫಾರ್ಚುನರ್ ಕೇಳ್ತಾನೆ ಇರ್ತೀರಾ. ನೀವು ನೋಡ್ತಾ ಬೋದು ಇವ್ರ ಹತ್ರ ಫಾರ್ಚುನರ್ ಕೂಡ ಅವೈಲಬಿಲಿಟಿ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ DL ರಿಜಿಸ್ಟರ್ಡ್ ವೆಹಿಕಲ್. 3 ಲೀಟರ್ ಇಂಜಿನ್ ಜೊತೆ ಬರುವಂತ 4x4 ಮಾಡಲ್ ಇದು ಸರ್. 2013 ಮಾಡಲ್. ಸೆಕೆಂಡ್ ಓನರ್ ಸರ್. 2013 ಸೆಕೆಂಡ್ ಓನರ್. 2 ಮಾಲೀಕರಾಗಿರ್ತಾರೆ. ವಿತ್ ಅಲವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ಬೋದು. ಡೀಸೆಲ್ ಅಲ್ಲ ಇದು? ಡೀಸೆಲ್ ಸರ್. ಎಷ್ಟು ಓಡಿದೆ ಇದು ಸರ್? 1,47,000 ಸರ್. ಓಕೆ, 1,47,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS
ಪ್ರತಿಯೊಂದು ಕೂಡ ನೀವು ಗಾಡಿಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಕತ್ಲೆ ಇರೋದ್ರಿಂದ ಇಂಟೀರಿಯರ್ ಕಾಣಿಸ್ತಿಲ್ಲ ಅಂದ್ರೆ ಸೊ ದಯವಿಟ್ಟು ಕ್ಷಮೆ ಇರಲಿ. ಏನ್ ಮೈಲೇಜ್ ಬರುತ್ತೆ ಇದು? ಸರ್ ಆಲ್ಮೋಸ್ಟ್ ಹೈವೇನಲ್ಲಿ ಜಾಸ್ತಿನೇ ಮೈಲೇಜ್ ಬರುತ್ತೆ ಸರ್. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಫಾರ್ಚುನರ್ ಲವರ್ಗೆ ಗೊತ್ತಿರತ್ತೆ. ಒಳ್ಳೆ ಮೈಲೇಜ್ ಕಮ್ಮಿ ಬಂದ್ರೂ ಫೀಲಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. 11-12 ಬರುತ್ತಾ? ಆರಾಮಾಗಿ ಬರುತ್ತೆ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಫೈನಲ್ ಪ್ರೈಸ್ ಆಲ್ರೆಡಿ ಆಗಿದೆ, ಗಾಡಿ ನಂಬರ್ ಬರಿಬೇಕು 15 lakhs ಮುಗಿಸ್ಕೊಡ್ತೀನಿ ಸರ್. ಓಕೆ, 15 ಲಕ್ಷಕ್ಕೆ ಫಾರ್ಚುನರ್ ಸಿಗುತ್ತೆ. ಹೌದು ಸರ್. ಓಕೆ ಸರ್, ಅದು ಸ್ಕೋಡಾ ರ್ಯಾಪಿಡ್ ಆಂಬಿಷನ್ ಪ್ಲಸ್ ವೇರಿಯಂಟ್ HR ಅಂದ್ರೆ ಹರಿಯಾಣ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬಹುದು. ಡೀಸೆಲ್ ವೇರಿಯಂಟ್ ಗಾಡಿ ಇದು. ಮಾಡಲ್ ಇದು ಸರ್ 2014 ಮಾಡಲ್ ಸರ್, ಸಿಂಗಲ್ ಓನರ್. 2014 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಲ್ಚಿಲ್ಲ, ಜೊತೆಗೆ ABS ಕೂಡ ಇರುತ್ತೆ. ಎಷ್ಟು ಓಡಿದೆ ಇದು? 80,000 ಓಡಿಸಿದೆ ಸರ್. ಓಕೆ, 80,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18+ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಇದಕ್ಕೆ ವಿತ್ ಎನ್ಒಸಿ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 4 lakhs ಮುಗಿಸ್ಕೊಡ್ತೀನಿ ಸರ್. ಓಕೆ, 4 ಲಕ್ಷಕ್ಕೆ ವಿತ್ ಎನ್ಒಸಿ, ವಿತ್ ಕರ್ನಾಟಕ ನಂಬರ್ ಆದ್ರೆ 4,75,000 ಮುಗಿಸ್ಕೊಡ್ತೀನಿ ಸರ್. ಓಕೆ, 4,75,000 ವಿತ್ ಕರ್ನಾಟಕ ನಂಬರ್ ನಿಮಗೆ ಗಾಡಿ ಸಿಗುತ್ತೆ. ಹೌದು. Hyundai i20 ಅದು ಕೂಡ ಡೀಸೆಲ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್ ಇದಾಗಿರುತ್ತೆ. ಹರಿಯಾಣ ನಂಬರ್ ಇದು. ಮಾಡಲ್ ಸರ್ ಇದು? ಸರ್ 2013 ಮಾಡಲ್, ಸಿಂಗಲ್ ಓನರ್ ಸರ್. ಓಕೆ, 2013 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಡೀಸೆಲ್ ವೇರಿಯಂಟ್ ಆದ್ರಿಂದ ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ವಿತ್ ಅಲವೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸರ್. ಇದು ಸರ್ ಇದು ಓಡಿಸಿದ 50,000 ಕಿಲೋಮೀಟರ್ಸ್ ಓಡಿಸಿದೆ ಸರ್. ಓಕೆ, 50,000 ಕಿಲೋಮೀಟರ್ ಓಡಿಸಿರ್ತಾರೆ. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಂಗಲ್ ಏರ್ ಬ್ಯಾಗ್ ಅಂದ್ರೆ 1 ಗಾಡಿ ಚೀಲ, ಜೊತೆಗೆ ABS ಕೂಡ ಬರುತ್ತೆ. ಮೈಲೇಜ್ ಎಲ್ಲ 18+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಕತ್ಲೆ ಇರೋದ್ರಿಂದ ನಾನು ನಿಮಗೆ ರೇಟ್ ಸೈಡ್ ಇಂದಾನೆ ತೋರಿಸ್ಕೊಡ್ತಾ ಇದೀನಿ. ಪ್ರೈಸ್ ಏನ್ ಹೇಳ್ತಾ ಇದೀರಾ ಅದಕ್ಕೆ? ಸರ್ ವಿತ್ ಎನ್ಒಸಿ 3,30,000 ಮುಗಿಸ್ಕೊಡ್ತೀನಿ ಸರ್. 3,30,000ಕ್ಕೆ. ವಿತ್ ಕೆ ನಂಬರ್ ಆದ್ರೆ 4 ಲಕ್ಷ ಸರ್. ಓಕೆ, ವಿತ್ ಕೆ ನಂಬರ್ ನಿಮ್ಗೆ 4 ಲಕ್ಷ, ಇಲ್ಲ ಎನ್ಒಸಿ ಜೊತೆ ಬೇಕಾದ್ರೆ 3,30,000 ಅಂದ್ರೆ 3,30,000 ನಿಮ್ಗೆ ಗಾಡಿ ಸಿಗುತ್ತೆ. ರೆಕ್ಸಾನ್ ರವರ RX-7 ಬ್ಯಾಕ್ ವೈಫರ್ ಇರುತ್ತೆ, ಡಿಫಾಕರ್ ಜೊತೆ ಬರುತ್ತೆ. KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ 2015 ಮಾಡಲ್ ಸರ್, ಸಿಂಗಲ್ ಓನರ್. 2015 ಏಕಮಾಲಿಕರ ಗಾಡಿ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬಹುದು. ವಿತ್ ಅಲವೆನ್ಸ್ ಬರುತ್ತೆ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮ್ಗೆ ಸನ್ ರೂಫ್ ಕೂಡ ಈ ಗಾಡಿ ಬರುತ್ತೆ. ನಾನು ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀನಿ. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಒಂದು 14 ವರೆಗೂ ಬರ್ಬೋದಾ? 14 ವರೆಗೂ ಬರ್ಬೋದು ಸರ್. ಆಟೋಮೆಟಿಕ್ ಗಾಡಿ ಸರ್. ಆಟೋಮೆಟಿಕ್ ವೇರಿಯಂಟ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಫೈನಲ್ ಪ್ರೈಸ್ ನಿಮ್ ಕಡೆಯಿಂದ ಬಂದ್ರೆ 7.5 ಮುಗಿಸ್ಕೊಡ್ತೀನಿ ಸರ್. ಓಕೆ, 7,50,000 7,50,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಎಷ್ಟು ಓಡಿದೆ ಇದು? ಸರ್ ಆಲ್ಮೋಸ್ಟ್ 70,000 ಚೇಂಜ್ ಓಡಿಸಿದೆ ಸರ್. ಓಕೆ, 70,000 ಕಿಲೋಮೀಟರ್ ಈ ಗಾಡಿ ಓಡಿರುತ್ತೆ. ಮತ್ತೊಂದು Hyundai i20 ಇರುತ್ತೆ, ವೈಟ್ ಕಲರ್ ಗಾಡಿ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕತ್ಲೆ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. KA05 ಅಂದ್ರೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಅಂದ್ರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು ಸರ್ 2014 ಮಾಡಲ್, ಸಿಂಗಲ್ ಓನರ್ ಸರ್. ಓಕೆ, 2014 ಏಕಮಾಲಿಕರ ಗಾಡಿ. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಎಷ್ಟು ಓಡಿದೆ ಇದು? ಸರ್ ಆಲ್ಮೋಸ್ಟ್ 85,000 ಓಡಿಸಿದೆ ಸರ್. ಓಕೆ, 85,000 ಕಿಲೋಮೀಟರ್ ಡ್ರಿವನ್. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 16+ ಮೈಲೇಜ್ ಕೂಡ ಬರುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದಕ್ಕೆ 4 ಕೇಳ್ತಾ ಇದ್ದೀನಿ. 4 ಲಕ್ಷಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 4 lakhs ಅಂದ್ರೆ 4 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ನೋಡಿ. ಇಂಟ್ರೆಸ್ಟ್ ಬೇಗ ಕರೆ ಮಾಡಬಹುದು.